ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದ ಮೇಲೆ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಭಗವಂತನ ಸಾಕ್ಷಾತ್ಕಾರ, ತನ್ನ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪವನ್ನು ತಿಳಿಯುವುದು. ನಾವು ಏನಿದ್ದೀವಿ ಅಂತಕ್ಕಂಥ ನಮ್ಮ ಸ್ವರೂಪ ಜ್ಞಾನ ನಮಗಾಗಬೇಕಾಗಿತ್ತಂದ್ರೆ ಜ್ಞಾನವನ್ನು ಮಾಡ್ಕೋಬೇಕಾಗ್ತದ. ಅದು ಬಹಳ ಕಠಿಣವಾಗಿರ್ತಕ್ಕಂಥ ಮಾರ್ಗ ಅದ ಅಂತ ತಿಳ್ಕೊಂಡನೇ ಶಾಸ್ತ್ರಗಳು ನಮಗೆ ಸುಲಭವಾಗಿರ್ತಕ್ಕಂಥ ಉಪಾಯವನ್ನು ಹೇಳ್ತಾ ಇದ್ದಾರೆ. ಭಗವಾನ್ ಪ್ರಾಪ್ತಿ ಏವ ಮನುಷ್ಯ ಅಂತ ಹೇಳ್ತಾರೆ. ಪರಮಾತ್ಮನ ಪ್ರಾಪ್ತಿಯನ್ನು ಯಾರು ಮಾಡ್ಕೋತಾರ ಅವನೇ ಮನುಷ್ಯ ಆಗುತ್ತಾನ ಅಂತ ಹೇಳ್ತಾರೆ. ಅವ್ರು ಮೊದಲು ಮಾಡ್ತಕ್ಕಂಥ ಕೆಲಸನೇ ದೇವ್ರ ಕೆಲಸ, ಆಮೇಲೆ ಉಳಿದ ಟೈಮ್ ಸಂಸಾರ ಮಾಡಂತಾರವ್ರು. ನಾವಂತೀವಿ ಮೊದಲು ಸಂಸಾರ ಉಳಿತಂದ್ರೆ ಆಮೇಲೆ ದೇವ್ರು ನೋಡನ್ರಿ ಅಂತ ನಾವಂತೀವಿ, ಹೌದಿಲ್ರಿ? ಸಿದ್ಧಾರೂಢಪ್ಪ 7 ವರ್ಷದಾಗೆ ಮನೆ ಬಿಟ್ಟ. 7 ವರ್ಷದಾಗ. ಯಾಕಂದ್ರೆ ಮೊದಲು ಪರಮಾತ್ಮನ ಕೆಲಸ ಮಾಡಕ್ಕೆ ಬಂದೀವಿ ಅಂದ್ರೆ ಪರಮಾತ್ಮನ ಕೆಲಸ ಮುಗಿಸ್ಬೇಕಂತ. ಅವ್ರ ಗೆಳೆಯರಂದ್ರಂತ ಸೋಮ ಭೀಮ, ಏ ಸಿದ್ಧ ಈಗ ಯಾಕೆ ಹೊಂಟಿದ್ದು, ಇನ್ನೂ ಸಣ್ಣವ್ರಿದ್ದೀವಿ, ವಯಸ್ಸಾದ ಬಳಿಕ ದೇವ್ರ ಕೆಲಸ ಮಾಡ್ಬೇಕಂದ್ರಂತ ಅವ್ರು. ನಾವು ಅದೇ ಅಂತೀವಲ್ಲ, ಸಣ್ಣ ವಯಸ್ಸಿನಾಗ ಗುಡಿ ಗುಂಡಾರ ಗುರುಗಳು ಮಠ ಮಂದಿರ ಅಂತ ತಿರ್ಗಕತ್ತಿದ್ರ ಇದು ನೋಡು ಸಂಸಾರ ಮಾಡೋದು ಬಿಟ್ಟು ಗುರುಗಳು ಬೆನ್ನತ್ಯದ ಅಂತ ಬೈತಾರಿಲ್ರಿ. ಸುಮ್ ಕೆಲಸ ಮಾಡಿ ಬಂದಿರಿ ಅಂತ ಚಲೋ ಅದ. ಮನ್ಯಾಗ ಏನು ಮಾಡ್ಲಾರ್ದ ಮುಂಜಾನೆಯಿಂದ ಸಂಜಿತನ ಮಡ್ದ ಬಂದು ಕುಂದರಿ ಗುಡಿಯಾಗ ಬಂದು ಏನಂತಾರೆ, ಏನಪ್ಪ ಗುಡಿ ಅಂತ ದೇವ್ರದ್ದು ಬೆನ್ನತ್ಯಾರಲ್ಲ ಅಂತ ಬೈತಾರ. ಮನ್ಯಾಗ ಕಳ್ಸಂಗೆ ಇಲ್ಲ. ಅದಕ್ಕೆ ಅವ್ರಂತಾರ ಸಿದ್ಧಾರೂಢಪ್ಪಗಂದ್ರಂತ ವಯಸ್ಸಾಗಿಂದ ಮಾಡೋದು ಈಗ ಯಾಕ ಅಂದ್ರಂತ. ಸಿದ್ಧಾರೂಢಪ್ಪ ಅಂದ್ರಂತ, ಇಲ್ಲಪ್ಪ ವಯಸ್ಸಾದಾಗ ಏನು ಮಾಡಕ್ಕೆ ಬರ್ತದೋ ಈಗ ವಯಸ್ಸಿದ್ದಾಗೆ ಆ ಕೆಲಸ ಮಾಡಬೇಕಾಗ್ತದ. ಈಗ ಇಂದ್ರಿಯದೊಳಗೆ ಶಕ್ತಿ ಅದ, ನಮ್ಮ ಮೈಯೊಳಗೆ ಶಕ್ತಿ ಅದ. ಪರಮಾತ್ಮನನ್ನು ಈಗ ಒಲಿಸ್ಕೊಳ್ಳಾರ್ದನೆ ಎಲ್ಲ ಶಕ್ತಿಗಳು ಕುಂದಿ ಹೋದ ಬಳಿಕ ದೇವ್ರನ್ನ ನೆನೆಸ್ತೀನಿ ಅಂದ್ರೆ ದೇವ್ರು ಸಿಗ್ತಾನೇನಪ್ಪ? ಸಾಧ್ಯನೇ ಇಲ್ಲ. ಅದಕ್ಕೆ ಮಹಾತ್ಮರಂತರ ಪಶು ಪಕ್ಷಿ ಪ್ರಾಣಿಗಳಲ್ಲಿರ್ತಕ್ಕಂಥ ಒಳ್ಳೆ ಗುಣರ ನಿನ್ನೊಳಗಿಲ್ಲಲ್ಲೋ ಯಪ್ಪ, ಮನುಷ್ಯನಾಗಿ ಹುಟ್ಟಿ ಏನು ಮಾಡ್ಬೇಕಂತಕ್ಕಂಥ ಜ್ಞಾನ ನಿನಗಿಲ್ಲಲ್ಲ ಅಂತ ಮಹಾತ್ಮರ ಅಂತಾರ. ಕಾಗೆ ಒಂದಗಳು ಕಂಡಡೆ ಕರೆಯುವುದು ತನ್ನ ಬಳಗವೆಲ್ಲವನು. ನೋಡಿರ್ಬೇಕಾದ್ರೆ ಕಾಗಿ ಎಲ್ಲಾದ್ರೂ ಅನ್ನದ ಅಗಳು ಬಿದ್ದಿದ್ದು ಅಂದ್ರೆ ಕಾ ಕಾ ಅಂತ ಕೂಗ್ತದದು. ಎಲ್ಲ ತನ್ನ ಬಳಗಕ್ಕೆ ಕರಿತದ, ಬರ್ರಿ 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 ತಿನ್ರಿ. ನೋಡ್ರಿ ಗೊತ್ತದ ಅದಕ್ಕೆ. ಮನುಷ್ಯನಾಗಿ ಹುಟ್ಟಿದಾಗ ಯಾರಿಗೂ ದಾನ ಧರ್ಮಗಳನ್ನು ಮಾಡಲಿಲ್ಲ. ಆ ಪರಿಸ್ಥಿತಿ ಇವತ್ತು ನನಗೆ ಕಾಗಿ ಜನ್ಮಕ್ಕೆ ತಂದದ. ಈಗ ಕಾಗಿ ಆದ ಬಳಿಕ ಗೊತ್ತಾಗ್ಯದ, ಅದಕ್ಕೆ ಪ್ರಜ್ಞೆ ಬಂದದ. ಅದಕ್ಕೆ ಏನಂತ, ನಾ ಮಾಡಿದೆ ಇಂದ ದಾನ ಧರ್ಮಗಳನ್ನು ಮಾಡಲಿಲ್ಲ, ಅದಕ್ಕೆ ಭಗವಂತ ಇಂಥ ನಿಕೃಷ್ಟವಾಗಿರ್ತಕ್ಕಂಥ ಜನ್ಮವನ್ನು ನನಗೆ ಕೊಟ್ಟ. ಕಾಗಿ ಅಂದರೆ ಯಾರಾದರೂ ಮುಟ್ಟಿಸ್ಕೋತೀರೇನು? ಕಾಗಿ ಮುಟ್ಟಿಸ್ಕೊಂಡ್ರೆ ಸ್ನಾನ ಮಾಡ್ತಾರೆ. ಕಾಕಚಾಂಡಾಲ, ಪಕ್ಷಿಣಾಂ ಕಾಕಚಾಂಡಾಲ, ಪ್ರಾಣಿನಾಂ ಶ್ವಾನ ಚಾಂಡಾಲ ಅಂತ ಹೇಳ್ತದೆ ಶಾಸ್ತ್ರ. ನಿಕೃಷ್ಟವಾಗಿರ್ತಕ್ಕಂಥ ಪಕ್ಷಿಗಳಲ್ಲಿ ಯಾವುದಾದ್ರೂ ಇತ್ತು ಅಂದ್ರೆ ಅದು ಕಾಗಿ, ಅದನ್ನು ಮುಟ್ಟಿಸ್ಕೋಬಾರ್ದು ಅಂತ ಹೇಳ್ತಾರೆ. ನಿಕೃಷ್ಟವಾಗಿರ್ತಕ್ಕಂಥ ಪ್ರಾಣಿ ಯಾವುದಾದ್ರೂ ಇತ್ತು ಅಂದ್ರೆ ಅದು ನಾಯಿ. ನೀವೇನು ಮಾಡಿದ್ರಿ, ಅಡುಗೆ ಮನೆ ತೋರಿಸಿದ್ರಿ, ಅದಕ್ಕೆ ಬಗಲಾಗಿ ಎತ್ಕೊಂಡು ಅಡ್ಡಾಡ್ತಾವೆ ನಾಯಿನ ಮನ್ಯಾಗ. ಎಂಥ ಮೂರ್ಖಂತೀರಿ ಮಂದಿ. ಶಾಸ್ತ್ರ ಹೇಳ್ತದ ಅದನ್ನು ಮುಟ್ಟಬೇಡ ಅಂತ ಹೇಳ್ತದ. ಅಷ್ಟು ನಿಕೃಷ್ಟವಾಗಿರ್ತಕ್ಕಂಥ ಪ್ರಾಣಿ ಅದು ನಾಯಿ. ಆದರೂ ಸಹಿತ ಮನುಷ್ಯ ಮಕ್ಕಳಿಗೆ ಪ್ರೀತಿ ಮಾಡಂಗಿಲ್ಲ. ಕರೆ ಅವನು ಎತ್ಕೊಂಡು ಅಡ್ಡಾಡ್ತಾ ನಿಮ್ಮ ಊರಾಗ ಯಾರನ್ನೂ ನೋಡಿಲ್ಲ. ಬರೀ ಸಿಟಿಗೆ ಒಂದೀಟು ವಾಕಿಂಗ್ ಮಾಡ್ತಿರ್ತಾರೆ ಮುಂಜಾನೆ ಸಾಯಂಕಾಲ. ಮಕ್ಕಳು ಕರ್ಕೊಂಬರಂಗಿಲ್ಲ. ವಾಕಿಂಗ್ ಬರ್ಬೇಕಾದ್ರೆ ನಾಯಿ ಸರ್ಪಳೆ ಹೆಚ್ಚಿ ಹಿಡ್ಕೊಂಬಂದಿರ್ತಾರೆ. ಅವು ಏನು ಮಾಡ್ತೀರಿ? ನಾಯಿ ನಾಯಿ ಅಂತ ಹಗಲು ರಾತ್ರಿ. ಅದಕ್ಕೆ ನೋಡ್ರಿ ಅದರದ್ದು ಸಾಬೂನು ಮನುಷ್ಯರ ಸಾಬೂನ್ಕಿನ್ನೂ ಹೆಚ್ಚಿಗೆ ಕಿಮ್ಮತ್ತದವ್ರಿ. ಅದ್ರ ಬಿಸ್ಕಿಟ್ ಮನುಷ್ಯರ ಬಿಸ್ಕಿಟ್ಗಿಂತ ಕಿಮ್ಮತ್ತು ಹೆಚ್ಚದವ. ಅದಕ್ಕೆ ನೀವು ಸಾಕಿಲ್ಲ, ನೀವು ಮಾಡಿಲ್ಲ, ಗೊತ್ತಿಲ್ಲ. ಒಂದಿಟ್ಟು ಹೋಗಿ ನೋಡ್ರಿ ಸಿಟ್ಯಾಗ. ಶಾಸ್ತ್ರ ಅಂತದ ಅದ್ರ ಧ್ಯಾನ ಮಾಡಬೇಡ, ಅದನ್ನು ಪ್ರೀತಿ ಮಾಡಬೇಡ. ಈ ಮಕ್ಕಳು ಪ್ರೀತಿ ಮಾಡಂಗಿಲ್ಲ, ನಾಯಿ ಪ್ರೀತಿ ಮಾಡ್ತಾವೆ. ಎಂಥ ಕುಲದ ಇರ್ಬೇಕ್ರಿ, ಮುಂದೆ ಅವನು ನಾಯಿಯಾಗಿ ಹುಟ್ಟುತ್ತಾವ ಅಂತ. ಯಾರು ಭಾಳ ನಾಯಿ ಮೇಲೆ ಪ್ರೀತಿ ಇರ್ತಾರೆ ನೋಡ್ರಿ, ಅವ್ರು ನಾಯಿಯಾಗಿ ಹುಟ್ಟುತ್ತಾರೆ. ಯಾರ ಮೇಲೆ ಪ್ರೀತಿ ಇರ್ತಾರೆ ಅದೇ, ಯಾಕೆ ಸಾಯ ಮುಂದೆ ಅದೇ ನೆನೆಸ್ಕೋತ ಸಾಯ್ತಾರ. ಹೌದಂತೀರ ಇಲ್ಲ? ಶಾಸ್ತ್ರ ಹೇಳ್ತದ ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಅಂತ ಹೇಳಿದ ಭಗವಂತ ಗೀತಾದೊಳಗೆ. ಸಾಯುವ ಸಂದರ್ಭದೊಳಗೆ ಏನನ್ನ ನೆನಪು ಮಾಡಿ ಸಾಯ್ತೀರಿ ಅದೇ ಆಗಿ ಹುಟ್ಟುತ್ತೀರಿ.
ನನ್ನ ಮಾತು ತಿಳಿಯಕತ್ತವಿಲ್ಲೇವು. ಎಲ್ಲರೂ ಕತ್ಲದಾಗ ಕುಂತಾರ. ನಮ್ಮವ್ವ ಅವನು ದಿನ ಹೇಳಕತ್ತೀನಿ ತಮ್ಮಗೆ ಒಂದಿಟ್ಟು ಅವ್ರ ಕಡೆ ಬೆಳಕು ಮಾಡೋಯಪ್ಪ, ನನ್ನ ಕಡೆ ಬೆಳಕು ಮಾಡಬೇಡ ಅಂತ. ನಿಮಗೆ ಕತ್ಲ ಇಟ್ಟ ನಿದ್ದೆಯರ ಮಾಡ್ರಿ, ಮಾತರ ಹೇಳ್ರಿ, ನೀವು ಒಟ್ಟು ಕುಂದ್ರಿ, ಅವು ಅಮ್ಮವ್ರಿಗೆ ಕಾಣೋದ ಬೇಡ ಅಂತ ನಾವು ತಮ್ಮ ನಂತೀನಿ. ಆ ಕಡೆ ಒಂದಿಟ್ಟು ಬೆಳಕು ಹಾಕಿದ್ರಿ ಅಂದ್ರೆ ಗೊತ್ತಾಕೈತಿ ನಮಗೆ, ನಿಮಗೆ ತಿಳಿಯಾಕತ್ತದೋ ಇಲ್ಲ ಅಂತ ನಿಮ್ಮ ಮುಖ ನೋಡ್ರಿ ಗೊತ್ತಾಕೈತಿ ನನಗೆ. ಮತ್ತು ಕತ್ತಲ್ದಾಗ ಕುಂತೀರಿ ಹಿಂದಂದ್ರೆ ನಾನು ಮೊದಲೇ ಕಾಣಂಗಿಲ್ಲ. ನೀವು ಯಾರು ನನಗೆ ಕಾಣಂಗ ಇಲ್ಲ. ಹಿಂದಿನವ್ರು ಏಟು ಮಾತಾಡ್ತಿರೋ, ಏನು ನಿದ್ದೆ ಮಾಡಾಕತ್ತಿರೋ, ಪಾಪ ಹಗಲು ರಾತ್ರಿ ದುಡ್ದು ಬಂದಿರ್ತೀರಿ. ಮತ್ತು ನಿದ್ದೆ ಮಾಡಾಕತ್ತಿದ್ರೆ ಎಬ್ಸಕತ್ತಿನೋ ಅದೋ ನಮ್ಮ ಹತ್ರ ಹೇಳ್ತಿರ್ತೀವಿ ನಾವು. ಅದಕ್ಕೆ ಒಂದಿಟ್ಟು ಬೆಳಕು ಕಾಣ್ಬೇಕು ನೋಡ್ರಿ. ನಾಳೆ ಬೆಳಕು ಹಾಕಂತ ಹೇಳ್ರಿ ಅವನಿಗೆ. ಒಂದಿಟ್ಟು ಬೆಳಕಿತ್ತಂದ್ರೆ ಗೊತ್ತಾಕೈತಿ ನೀವು ಏನು ಮಾಡಾಕತ್ತೀರಿ ಅಂತ. ನನ್ನ ಮಾತು ತಿಳಿಯಕತ್ತವಿಲ್ಲೇವು. ಏನು ನೆನಸಂತಾರವರು? ಸಾಯುವ ಸಂದರ್ಭದೊಳಗೆ ಭಗವಂತನ ನೆನೆಸ್ಕೋತ ಸಾಯಿ, ಪಶು ಪಕ್ಷಿ ಪ್ರಾಣಿಗಳನ್ನು ನೆನೆಸ್ಕೋತ ಸತ್ಯ ಅಂದ್ರೆ ಅದೇ ಆಗಿ ಹುಟ್ಟುತ್ತೆ ಅಂತ. ತಪಸ್ವಿ ಆಗಿರ್ತಕ್ಕಂಥ ಜಡಭರತ ಅಂತ ಒಬ್ಬ ಮಹಾತ್ಮ ಆಗಿ ಹೋಗ್ಯಾನ್ರಿ. ಜಡಭರತ ಅಂತ ಸಾಯುವ ಸಂದರ್ಭದೊಳಗೆ ಚಿಗುರಿ ನೆನೆಸಿದಂತ ಅವ. ಚಿಗುರಿ ಮರಿ ಸಾಕಿದ್ದ. ಅದು ಏನಾಗಿತ್ತಂದ್ರೆ ನದಿ ದಂಡಿಗೆ ಸ್ನಾನ ಮಾಡಕ್ಕೆ ಹೋಗಿದ್ದ. ಅದಕ್ಕೆ ಚಿಗುರಿ ಬೆನ್ನತ್ತಿಸ್ಕೊಂಡು ಬಂದಿತ್ತಂತ ಒಂದು ಪ್ರಾಣಿ, ಹುಲಿ. ಅದು ತಪ್ಪಿಸ್ಕೋಬೇಕಂತ ತುಂಬು ಗರ್ಭಿಣಿ ಇತ್ತು. ಅದು ಜಿಂಕಿ ತುಂಬು ಗರ್ಭಿಣಿ ಇತ್ತು. ಅದು ಒಡ್ಕೋತ ದಾಪಿಸ್ಕೋತ ಬಂದು ತನ್ನ ಜೀವ ರಕ್ಷಣೆ ಮಾಡಬೇಕು. ತನ್ನ ಗರ್ಭದೊಳಗೊಂದು ಮಗು ಅದ, ಅದನ್ನು ರಕ್ಷಣೆ ಮಾಡಬೇಕಂತ ನೀರಾಗ ಹರಿದು ಓಡೋಡಿ ಬರ್ತಿತ್ತು. ಅಲ್ಲೇ ಅದಕ್ಕೆ ಏನಾಯ್ತು ಅಂದ್ರೆ ಪ್ರಸವ ಆಗಿಬಿಡ್ತು. ಅದು ಮರಿ ಹಾಕಿತಂತ. ಅಲ್ಲೇ ಇದ್ದ ಜಡಭರತ ನೋಡಿದ ಮಹಾತ್ಮ. ಅದನ್ನು ದಂಡಿಗೆ ತಂದು ನೋಡಿದ. ಅಯ್ಯೋ ಪಾಪ, ಈಗ ತಾನೇ ಮರಿ ಹಾಕಿತಲ್ಲ ಅಂತ ವಿಚಾರ ಮಾಡಿ ನೋಡ್ತಿದ್ದ ತಾಯಿಗೆ ಅದು ಸತ್ತೋಗಿತ್ತು. ದೊಡ್ಡದು ಜಿಂಕಿ ಇದು ಉಳಿತು ನೋಡ್ರಿ. ಇದನ್ನು ತಂದು ಸಾಕೊಂಡ. ಭಾಳ ಚಂದ ಇತ್ತು ಮರಿ. ನೋಡ್ರಿಬೇಕಾರೆ ನಾಯಿ ಮರಿ, ಬೆಕ್ಕಿನ ಮರಿ ಭಾಳ ಚಂದ ಕಾಣ್ತಿರ್ತಾವು. ನಿಮ್ಮ ಮಕ್ಕಳಿಗಿನ್ನೂ ಚಂದ ಕಾಣ್ತಾವೆ. ಯಾಕ್ರಿ ನೀವು ಹಂಗೆ ನೋಡ್ತೀರಿ, ಅದಕ್ಕೆ ಹಂಗೆ ಚಂದ ಕಾಣ್ತಾವು. ಭಾಳ ಚಂದ ಅನಿಸ್ತವನಿಗೆ ಮಹಾತ್ಮನಿಗೆ. ಅದನ್ನೇ ಜಾಕಿ ಮಾಡವ. ಅದಕ್ಕೆ ಉಣಿಸೋದು, ಅದಕ್ಕೆ ಹಾಲು ಕುಡಿಸೋದು, ಅದ್ರ ಚಾಕ್ರಿ ಮಾಡವ. ಪೂಜೆ ಕುಂತ ಅಂದ್ರೆ ದೇವ್ರ ನೆನಪು ಮರೆಯಾಕತ್ತಿದ, ಅದ್ರ ನೆನಪ ಹೆಚ್ಚಾಯ್ತು ಅವನಿಗೆ. ಇಡೀ ಜೀವನ ಪರ್ಯಂತರವಾಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಹಗಲು ರಾತ್ರಿ ಜಪಮಾಲೆಯನ್ನು ಹಿಡಿದು ತಪಸ್ಸು ಮಾಡ್ತಕ್ಕಂಥ ಒಬ್ಬ ಋಷಿ ತಪಸ್ಸಿಗೆ ಕುಂದಿರ್ಬೇಕು, ಅವನು ಮುಂದೆ ಬಂದು ಅದೇ ನಿಂದಿರ್ಬೇಕು. ಎಷ್ಟು ಮರಿಬೇಕಂತಿದ್ದ ಅದೇ ಮುಂದೆ ಬಂದು ನಿಂದಿರ್ತಿತ್ತು. ವಯಸ್ಸಾಯಿತು ಅವ್ರಿಗಿನೂ. ವಯಸ್ಸಾಗಿ ಮರಣಾಸನ್ನರಾಗಿ ಮಲಗ್ಯಾರ. ನೋಡ್ತಿದ್ರು ಅದ್ರ ನೆನಪೇ. ನಾ ಸತ್ಯ ಅಂದ್ರೆ ಅದಕ್ಕೆ ಯಾರು ಹಾಲು ಹಾಕ್ಬೇಕು, ನಾ ಸತ್ಯ ಅಂದ್ರೆ ಅದಕ್ಕೆ ಯಾರು ಜೋಪಾನ ಮಾಡಬೇಕು, ಯಾವುದಾದ್ರೂ ಹಿಂಸ ಪ್ರಾಣಿ ಬಂದು ತಿಂತಂದ್ರೆ ಹೆಂಗ ಅಂತ ನೆನೆಸ್ಕೋತ ಇರೋದ್ರಾಗ ಪ್ರಾಣ ಹೋಗಿಬಿಡುತ್ತೆ ಅಂತ ಮಹಾತ್ಮಂದು. ಪ್ರಾಣ ಹೋಯ್ತು. ಮುಂದೆ ಯಾವ ಜನ್ಮ ಬಂತು ಅಂತ ಕೇಳಿದ್ರೆ ಮತ್ತು ಅವನು ಚಿಗರಿಯಾಗಿನೇ ಹುಟ್ಟಿದ ಅಂತ ಹೇಳ್ತಾರ. ಯಾಕೆ ಹುಟ್ಟಿದ? ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವ ಕಲೇವರಂ. ಪರಮಾತ್ಮ ಭಗವದ್ಗೀತೆಯೊಳಗೆ ಹೇಳಿದ, ಅಂತ್ಯಕಾಲದೊಳಗೆ ಏನನ್ನ ಸ್ಮರಿಸಿ ಸಾಯ್ತಾನ ಅದೇ ಹಾಗೆ ಹುಟ್ಟುತ್ತಾನ. ಅದಕ್ಕೆ ನಿಮಗೂ ಹೇಳ್ತಾರ ಅವರು, ನಾಯಿ ಬೆಕ್ಕ ಮರಿ ಸಾಕೊಂಡು ಪ್ರಾಣ ಇಟ್ಕೊಂಡು ಕೂಡಬೇಡ್ರಿ ಅವಕ್ರ ಮ್ಯಾಗ. ಹೌದ್ರಿ, ಯಾರ ಮ್ಯಾಗ ಪ್ರೀತಿ ಇಡ್ರಿ ಅಂತ ಕೇಳಿದ್ರ ಶಾಸ್ತ್ರ ಹೇಳುತ್ತದ ಪರಮಾತ್ಮನ ಪ್ರೀತಿ ಇಡ್ರಿ. ಪರಮಾತ್ಮನ ನಾಮಸ್ಮರಣೆ ಮಾಡ್ಕೋತ ಇದ್ರಿ ಅಂದ್ರ ಒಂದೀಟು ಸಾಯ ಮುಂದರಾಗಲಿ, ತ್ರಾಸಾದಾಗರಾಗಲಿ ಶಿವ ಅಂತ ಬಂತು, ನೀವು ಉದ್ಧಾರ ಆಗತ್ತೀರಿ ಅಂತ. ಹಂಗ ಕಾಗಿ ಇಷ್ಟು ನಿಕೃಷ್ಟ ಜನ್ಮಕ್ಕೆ ಬರಕ್ಕೆ ಕಾರಣ ಏನು ಅಂತ ಕೇಳಿದ್ರ, ಇಂದಿನ ಜನ್ಮದೊಳಗೆ ಮನುಷ್ಯ ಆಗಿತ್ತು. ಅವಾಗ ದಾನ ಧರ್ಮಗಳನ್ನು ಮಾಡಲಿಲ್ಲ, ಕೈಯಿಂದ ಯಾರಿಗೂ ಒಂದು ರೊಟ್ಟಿ ದಾನ ಮಾಡಲಿಲ್ಲ. ಅದಕ್ಕೆ ಆ ಪಾಪಕ್ಕಾಗಿ ಈಗ ಕಾಗಿ ಜನ್ಮ ಬಂತು. ಅದಕ್ಕೆ ಎಲ್ಲರೂ ಹೊಡಿತಾರೆ, ಅದಕ್ಕೆ ಎಲ್ಲರೂ ಓಡಿಸ್ತಾರೆ. ಅದನ್ನು ಗೊತ್ತಾಯ್ತು. ಅದಕ್ಕೆ ನನಗೆ ಯಾಕಿಂತ ಜನ್ಮ ಬಂತು ಅಂತ ಗೊತ್ತಾಗಿ ನಾ ಇಂದ ದಾನ ಧರ್ಮ ಮಾಡಲಾರ್ದಕ್ಕೆ ಈ ಪರಿಸ್ಥಿತಿ ಬಂದದಂತ ತಿಳ್ಕೊಂಡು ಅವತ್ತಿನ ಹಿಡ್ಕೊಂಡು ಕಾಗಿ ಎಲ್ಲಾದರೂ ಅಗಳುಗಳು ಕಂಡು ಅಂದ್ರೆ ನಾವು ಒಬ್ಬನೇ ತಿನ್ನಬಾರ್ದಪ್ಪ, ನಾನು 4 ಮಂದಿಗೆ ಹಂಚಿ ತಿನ್ನಬೇಕಂತ ಕರೆಯುವುದು ತನ್ನ ಬಳಗವೆಲ್ಲವನು. ನೋಡ್ರಿ, ಎಲ್ಲ ಬಳಗಕ್ಕೆ ಕರಿತದಂತ. ಒಂದು ಮನೆಯೊಳಗೆ ಸಾಕಿರ್ತಕ್ಕಂಥ ಏನಂತೀರಿ ನೀವು ಅದಕ್ಕೆ? ಕೋಳಿ ಅಂತಿರಲ್ಲ. ಕೋಳಿ ಎಲ್ಲಾದ್ರೂ ಒಂದಿಷ್ಟು ಕಾಳುಗಳು ಕಂಡು ಅಂದ್ರೆ ಏನು ಮಾಡ್ತದಂತ್ರಿ? ಕರೆಯುವುದು ತನ್ನ ಕುಲವೆಲ್ಲವನು. ತನ್ನ ಕುಲಕ್ಕೆ ಕರ್ಕೋತದಂತದು.
ಏನ್ರಿ ಕೋಳಿ, ಬರ್ರಿ ಇಲ್ಲಿ ಆಹಾರ ಅದ, ನಿಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ಇಲ್ಲಿ ಅನ್ನ ಅದ, ಬರ್ರಿ ಬರ್ರಿ ಅಂತ ಕರೆದು ತಾನು ತಿನ್ನೋದಲ್ಲದೆ ಮತ್ತೊಬ್ಬರಿಗೆ ಕೊಡ್ತದಂತ. ಆದ್ರೆ ಮನುಷ್ಯ ಅವುಗಳನ್ನು ನೋಡಿರ ಕಲಿ ಅಂತಾರೆ ಅವ್ರು. ಅವುಗಳನ್ನು ನೋಡಿ ಒಂದಿಷ್ಟು ಕಲಿ. ನೀನು ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಮಹಾತ್ಮ ಅಂತನ ನೀನು ಆ ಪ್ರಾಣಿಗಳು ತಮ್ಮ ಸ್ವಭಾವವನ್ನು ತಾವು ಮರೆತಿಲ್ಲ, ತಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು ಮರೆತಿಲ್ಲ. ನೀ ಶಿವಭಕ್ತ ಅಂತ ಹೇಳಿಸ್ಕೋತಿದಿ, ನಾ ಭಗವಂತನ ಭಕ್ತ ಅಂತ ಹೇಳಿಸ್ಕೋತಿದಿ, ಗುರುಭಕ್ತ ಅಂತ ಹೇಳಿಸ್ಕೋತಿದಿ. ನಿನ್ನೊಳಗ ಭಕ್ತಿ ಅಂತಕ್ಕಂಥ ಒಂದು ಗುಣನೇ ಇರಲಿಲ್ಲ ಅಂದ್ರೆ ಆ ಕಾಗಿ ಕೋಳಿಗಿಂತ ನಿನ್ನ ಜನ್ಮ ನಿಕೃಷ್ಟ ಅದ ನೋಡು ಅಂತ ಬೈತಾರ ಮಹಾತ್ಮರು. ಯಾಕೆ ಬೈದರು ಅಂತ ಕೇಳಿದ್ರೆ, ಒಂದಿಷ್ಟು ಭಕ್ತಿ ಮಾಡಪ್ಪ, ಭಕ್ತಿಯಿಂದನೇ ಮುಕ್ತಿ ಆಗ್ತದ, ಭಕ್ತಿಯಿಂದನೇ ಶಕ್ತಿ ಬರ್ತದ. ಭಕ್ತಿ ವಿರಕ್ತಿ ಅಳಿದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಈ ಭಕ್ತಿ ವಿರಕ್ತಿಗಳು ನಿನ್ನೊಳಗಿಲ್ಲ ಅಂದ್ರೆ ನಿನಗೆ ಶಾಶ್ವತವಾಗಿರ್ತಕ್ಕಂಥ ಸುಖ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ನೋಡು ಅಂತ ತಿಳ್ಕೊಂಡು ಮಹಾತ್ಮರು ನಮ್ಮೆಲ್ಲರಿಗೂ ಭಕ್ತಿಯನ್ನು ಕಲಿಸ್ತಾ, ತಿಳಿತಿಲ್ಲೋ ಭಕ್ತಿ ಅಂದ್ರೆ ಏನಂತ? ಪ್ರೀತಿ. ಎಷ್ಟು ಮಕ್ಕಳನ್ನ ಪ್ರೀತಿ ಮಾಡ್ತೀರಿ, ಗಂಡನ ಪ್ರೀತಿ ಮಾಡ್ತೀರಿ, ಯಾರನ್ನ ಪ್ರೀತಿ ಮಾಡ್ತೀರಿ ಮಾಡ್ರಿ, ನಾವೇನು ಅಡ್ಡಿ ಮಾಡಂಗಿಲ್ಲ. ಒಂದಿಟ್ಟು ದೇವರನ್ನು ಪ್ರೀತಿಸ್ರಿ, ಒಂದಿಷ್ಟು ಗುರುಗಳಿಗೆ ಜಾಗ ಕೊಡ್ರಿ, ಆ ಮನಸ್ಸಿನೊಳಗೆ ಭಗವಂತನಿಗೆ ಜಾಗ ಕೊಡ್ರಿ. ಅಂದಾಗ ಒಂದಿಟ್ಟು ಮನುಷ್ಯ ಜನ್ಮಕ್ಕೆ ಬಂದದ್ದು ಸಾರ್ಥಕ ಆಗುತ್ತದಂತ ತಿಳ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸತ್ಸಂಗದೊಳಗೆ ಎಲ್ಲ ರೀತಿಯ ವಿಷಯಗಳನ್ನು, ಧರ್ಮದ ಬಗ್ಗೆ ಜಾಗೃತಿಯನ್ನು ಮಾಡಿಸ್ಲಿಕ್ಕೆ ನಿರಂತರವಾಗಿ ಮಹಾತ್ಮರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತದ. ಬರ್ಸಿರೇ ಇಲ್ಲೇವ ಕುಂಭ ಯಾರ ಬರ್ಸಿಲ್ಲಿನ ಬರ್ಸ್ಬೇಡ್ರಿ, ನೋಡಂತ್ರಿ 25ನೇ ತಾರೀಕಿಗೆ. ಅವಾಗ ನೀವು ಏನಾರ ಹೊಸ ಕುಂಭ ಕೇಳಿದ್ರೆ ತಂದು ಕೊಡಂಗಿಲ್ಲ ಅವ್ರ ಕಮಿಟಿಯವರು, ತಿಳಿತಿಲ್ರಿ ನಾ ಹೇಳೋದು. ಅದಕ್ಕೆ ನಾಳೆ ಬರೆಸಿಬಿಡ್ರಿ ಎಲ್ಲರೂ, ಎಷ್ಟು ಮಂದಿ ಅಕ್ಕಿರಿ ಅವ್ರಿಗೆ ಗೊತ್ತಾಗ್ತದ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಯಾರಾದರೂ ಕೊಡೋರು ಇದ್ರಿ ಕುಂಭ ಅಂದ್ರೆ ಅವ್ರ ಹೆಸರಲ್ಲೇ ಬರೆಸ್ರಿ. ಹೊಸ ಕುಂಭ ಬೇಕಿತ್ತಂದ್ರೆ 1,000 ರೂಪಾಯಿ, ನೆನಪದ ಇಲ್ಲವ? 1,000 ರೂಪಾಯಿ ಕೊಟ್ರಿ ಅಂದ್ರೆ ಹೊಸ ಕುಂಭ, ಟೆಂಗು, ಹಾರ ಎಲ್ಲ ಅವರೇ ಕೊಡ್ತಾರೆ ಕಮಿಟಿಯವರು. 200 ರೂಪಾಯಿ ಕೊಟ್ರಿ ಅಂದ್ರೆ ಮನೆಯಾಗಿಂದ ಕೊಡ ನೀವೇ ತರಬೇಕು, ಕುಂಭ ಟೆಂಗು ಎಲ್ಲ ಅವರೇ ಕೊಡ್ತಾರೆ. ಅದಕ್ಕೆ ಯಾರ್ಯಾರು ಬರೆಸ್ಬೇಕಂತೀರಿ ಆದಷ್ಟು ಜಲ್ದಿ ಬರೆಸ್ರಿ. ಇದು 1 ವರ್ಷ ನಿಮಗೇನು ಕುಂಭ ಮಾಡಂತ ಹೇಳ್ತಾರೇನವ್ರು? ಇದು 1 ವರ್ಷ. ಅದರಾಗ ಭಗವತಿಯ ಸ್ಥಾಪನೆ ಇರುವುದರಿಂದ, ನೀವೆಲ್ಲರೂ ಭಗವತಿಯ ಸ್ವರೂಪಿಗಳಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಕುಂಭದ ಮೆರವಣಿಗೆಯೊಳಗೆ ಅದ್ಧೂರಿಯಾಗಿರ್ತಕ್ಕಂಥ ಭಗವತಿಯನ್ನು ಸ್ವಾಗತ ಮಾಡಿಕೊಂಡು ಬರಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ತಡ ಮಾಡಲಾರ್ದೇ ನಾಳೆ ನಾಡ್ದ 2 ದಿನದೊಳಗೆ ಬರೆಸ್ರಿ. ಯಾಕಂದ್ರೆ ಮುಂದೆ ಅವ್ರ ಕೆಲಸ ಭಾಳ ಅದಾವು. ನಿಮ್ಮ ಇದು ಕುಂಭದ್ದು ಒಂದೇ ಕೆಲಸ ಇಲ್ಲ, ಇನ್ನೂ ವಿಶೇಷವಾಗಿರ್ತಕ್ಕಂಥ ಮಹಾತ್ಮರು ಬರ್ತಿರ್ತಾರ. ಅವ್ರಿಗೆಲ್ಲರಿಗೂ ಕೂಡ ಕರಿಬೇಕು, ಕಳಿಸ್ಬೇಕು. ಸುಮ್ಮನೆ ಎಲ್ಲ ಒಬ್ಬೊಬ್ಬರು ಸ್ವಾಮಿಗಳು ನಡೆಯೋದಂದ್ರೆ ಒಂದೊಂದು ಹುಲಿ ಹಿಡ್ದಂಗೆ, ತಿಳಿತಿಲ್ರಿ. ನಾವೇನು ಸಾಮಾನ್ಯ ಇರಂಗಿಲ್ಲ, ಕಾವಿ ಬಟ್ಟೆಯವರು. ಅದು ಕಾರ್ಯಕ್ರಮ ಮಾಡೋರಿಗೆ ಗೊತ್ತಿರ್ತದೆ, ನಿಮಗೆ ಗೊತ್ತಾಗಂಗಿಲ್ಲ. ಯಾಕೆ ನೀವು ಬರ್ತೀರಿ, ಕೇಳ್ತೀರಿ, ಅವ್ರು ಚಲೋ ಅದಾರೆ ಅಂತ ಹೋಗಿಬಿಡ್ತೀರಿ ಅಷ್ಟೇ. ಆದ್ರೆ ಅದ್ರ ಹಿನ್ನೆಲೆ ಏನಿರ್ತದ ಮಾಡ್ತಕ್ಕಂಥ ಹಿರಿಯರಿಗೆ ಗೊತ್ತಿರ್ತದ. ಅದಕ್ಕೆ ಇನ್ನೂ ಎಷ್ಟೋ ಮಂದಿ ವಿಶೇಷವಾಗಿ ಮಹಾತ್ಮರನ್ನು ಕರೆಸ್ಬೇಕಾಗ್ತದ. ಕೆಲಸಗಳು ಭಾಳ ಇರ್ತಾವೆ. ಅದಕ್ಕೆ ನೀವು ತಾಯಂದಿರು ಕಳಸಾರೋಹಣದ ವ್ಯವಸ್ಥೆ ಮಾಡ್ಕೊಳ್ರಿ. ಭಗವತಿಯ ಮೂರ್ತಿ ಸ್ಥಾಪನಾದ, ಭಗವತಿ ಸಲುವಾಗಿ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕಂತೀರಿ ಶಕ್ತಿ ಮೀರಿ ದಾನ ಮಾಡಿರಿ. ಕದ್ದಿಟ್ಕೊಂಡಿರ್ತೀರಿ ರೊಕ್ಕ, ನೀವೇನು ಸಾಮಾನ್ಯ ಇಲ್ಲ. ನಿಂಬಲ್ಲಿ ಕಳ್ಳಗಂಟು ಜಾಸ್ತಿ ಅದು. ನನಗೆ ಗೊತ್ತದ ಹೆಣ್ಮಕ್ಳು ಸ್ವಭಾವ ಏನಂತ. ಎಲ್ಲ ಕಡೆ ತಿರುಗ್ತೀವಿ, ಎಲ್ಲರ ಮನೆಯಾಗ ಹೋಗಿರ್ತೀವಿ, ಸಲಿಗೆಯಿಂದ ಓಡಾಡೋಕೆ ಗೊತ್ತಕೈತಿ. ಜೀರಿಗೆ ಸಾಸಿವೆ ಡಬ್ಬ್ಯಾಗೆಲ್ಲ ರೊಕ್ಕನೇ ನೀವು. ಯಾಕೆ ಅವ್ರ ಬಳಿ ಹೆಚ್ಚಿಗೆ ಇಸ್ಕೊಳ್ಳೋದು, ಸಂತೆ ಮಾಡೋದ, ಕೊಡ್ರಿ ಅಂತ ಜೀವಕ್ಕೆ ಹೈರಾಣ ಮಾಡಿ ಇಸ್ಕೊಳ್ಳೋದು. ಆಮೇಲೆ 500 ರೂಪಾಯಿ ಸಂತೆ ಅಂತೇಳಿ 200 ರೂಪಾಯಿ ತರೋದು, 200 ರೂಪಾಯಿ ಕಿಶಾಕ್ ಹಾಕ್ಕೊಳ್ಳೋದು. ಮಾಡಿರೇ ಇಲ್ಲ? ಯಾರು ಕೊಟ್ಟಷ್ಟು ಯಾರು ಸಂತೆ ಮಾಡಿಲ್ಲ, ನೀವು ಉಳಿಸ್ಕೊಂಡು ಬರ್ತೀರಿ. ಯಾರಿಗೆ ಮಾಡ್ತೀರಿ? ಮುಂದೆ ಹಳೆಯ ದೇವ್ರದನಲ್ಲ ಅವನಿಗೆ, ಹೌದಿಲ್ರಿ? ಹಳೆಯ ದೇವ್ರಿಗೆ ಕೊಡ್ಬೇಕಂತ ಕಳಗಂಟು ಮಾಡಿ ಇಟ್ರಿ. ಕೊಟ್ಟಂದ್ರೆ ನಾಳೆ ನಿನಗೇನು ಆಶೀರ್ವಾದ ಮಾಡಿ ಅನ್ನೋ ಚಲೋ ಮಾಡಿದ್ ನೋಡವ ಅತ್ತಿ ಅಂತಾನೆ ನಾವು. ಎಂಥ ಮಗಳು ಕೊಟ್ಟೆ ಸಾಯತನ ಅಳದೇದು ಕೊಟ್ಟೆಲ್ಲ ಅಂತ ನಾವು, ಹೌದಿಲ್ರಿ? ಅದೇ ರೊಕ್ಕ ಒಂದೀಟು ನಿಮ್ಮ ಕೈಯಿಂದ ನೀವು ದಾನ ಮಾಡಿರಿ, ಅವ್ರ ಕೈಯಿಂದ ಅವ್ರು ದಾನ ಮಾಡಲಿ. ತಿಳಿತಿಲ್ಲ ನಾ ಹೇಳೋದು. ಯಾರು ಕೊಡ್ತೀರಿ ಅವ್ರಿಗೆ ಪುಣ್ಯ ಬರ್ತದೆ ನೋಡಿ. ನಮ್ಮ ಮನೆಯವ್ರು ಕೊಟ್ರಂದ್ರೆ ಅವ್ರ ಪುಣ್ಯ ತೊಗೊಂಡ್ರೆ ನಿಮಗೇನು ಸಿಗ್ತದ? ನೀವು ಹಗಲು ರಾತ್ರಿ ದುಡಿತೀರಿ, ಏಟು ದುಡ್ಡು ಅದಾವಂದ್ರೆ ನಿಮ್ಮದು ಕೂಡ ಭಗವತಿಗೆ ಸಲ್ಲಬೇಕು. ಸ್ತ್ರೀ
ಶಕ್ತಿ ಇರೋದ್ರಿಂದ ಸ್ತ್ರೀಯರಿಂದನೇ ಆ ಕೆಲಸ ಆಗಬೇಕು ಅಂತಕ್ಕಂಥ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಹೇಳಕತ್ತೀವಿ. ಕಳಸಾರೋಹಣಕ್ಕೆ ಕೊಡ್ತಕ್ಕಂಥವ್ರು ಅದಕ್ಕೆ ಕೊಡ್ರಿ. ಊರ ಹೆಣ್ಮಕ್ಕಳಿಂದ ನೀವು ಸ್ವಲ್ಪ ಗೊಳೆ ಮಾಡಿ ರೊಕ್ಕ ಹೇಳ್ಬೇಕು. ಬರೀ ಕಮಿಟಿಯವ್ರು ಅಟ್ಟೆ ಮನೆ ಅಡ್ಡಾಡ್ಬೇಕೇನು ನೀವು ಹೇಳ್ಬಾರ್ದೇನು? ನೀವು ಹೇಳ್ರಿ ನಿಮ್ಮವ್ರಿಗೆ, ನಿಮ್ಮ ಮಕ್ಕಳಿಗೆ ಎಲ್ಲೆಲ್ಲಿ ಕೊಟ್ಟಿರ್ತೀರಿ ಅವರೆಲ್ಲರಿಗೆ ಇಂತಿಷ್ಟು ರೊಕ್ಕ ಕೊಡ್ರಿ ಅಂತ ಹೇಳಿ ಒಂದೀಟು ನಿಮ್ಮೂರಿನ ಗುಡಿ ಅದ, ಆದ್ರೆ ನಿಮಗೆ ಚಲೋ ಆಗುತ್ತದೆ, ಯಾರಿಗೆ ಆಗಂಗಿಲ್ಲ. ಅದಕ್ಕೆ ತಾವೆಲ್ಲರೂ ಕುಂಭ ಬರ್ಸೋರು ನಾಳೆ ನಾಡ್ದು 2 ದಿನದಾಗ ಬರಿಸಿ ತೆಗೆದು ಬಿಡ್ರಿ. ಹೊಸ ಕುಂಭ ಬೇಕಾದರೂ ಹೊಸ ಕುಂಭಕ್ಕೆ 1000 ರೂಪಾಯಿ ಕೊಟ್ಟು ಬರಸ್ರಿ. ಅಳಿವದವ್ರಿ ನಮಗೇನು ಬೇಡ ಅಂದ್ರೆ 200 ರೂಪಾಯಿ ಕೊಟ್ಟು ಕುಂಭ ಯಾರು ಓರ್ತೀರಿ ಅವ್ರ ಹೆಸರನ್ನು ಬರೆಸ್ರಿ. ನಾಳೆಯಿಂದ ಹಂಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತವು. ಅದಕ್ಕೆ ನಾಳೆ 20ನೇ ತಾರೀಕಿನ ದಿನ, ಇವತ್ತು 18 ಅದ, 19, 20 ನಾಡಿದ್ದ ದಿನ 20ನೇ ತಾರೀಕಿನ ದಿನ ಸರೋಜಿನಿ ಮಾವಿನ ಮರ ಅಂತಕ್ಕಂಥ ಶಿಕ್ಷಕಿಯರು ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರು ಚಿಕ್ಕ ಬೇವನೂರಿನಿಂದ ಬರ್ತಕ್ಕಂಥವ್ರು. ಅವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಮಕ್ಕಳಿಗೆ ನಾಟ್ಯವನ್ನು ಕಲಿಸಿದಾರ. ಭರತನಾಟ್ಯ ಕಾರ್ಯಕ್ರಮ ಅದ. ನಾಳೆ ಇಲ್ಲ, ನಾಡ್ದ ಭರತನಾಟ್ಯ ಕಾರ್ಯಕ್ರಮಕ್ಕೆ ಆ ತಾಯಂದಿರು ಶಿಕ್ಷಕಿಯರು ತಮ್ಮ ಮಕ್ಕಳನ್ನು ಕರ್ಕೊಂಡು ಅವರು ಈ ಕಾರ್ಯಕ್ರಮದೊಳಗೆ ಭಾಗಿಯಾಗ್ತಾ ಇದ್ದಾರೆ. 21ನೇ ತಾರೀಕಿನ ದಿನ ಗುರುವಾರ ದಿನ, ಅವತ್ತು ಶಿವಲಿಂಗ ಶಿವಾಚಾರ್ಯರು ಅಂತಕ್ಕಂಥ ಮಾದನ ಇಪ್ಪರ್ಗದಿಂದ ವಿರಕ್ತ ಮಠದವರು, ಶಿವಲಿಂಗ ಶಿವಾಚಾರ್ಯ ಅಂತಕ್ಕಂಥ ಮಹಾತ್ಮರು 21ನೇ ತಾರೀಕು ಗುರುವಾರ ದಿನ ಏನು ಅವರ ವಿಷಯ ಅಂತ ಕೇಳಿದ್ರೆ ವ್ಯಸನ ಮುಕ್ತರನ್ನಾಗಿ ಮಾಡಬೇಕು. ಇವತ್ತಿನ ಯುವಕರಲ್ಲಿ ವ್ಯಸನಗಳು ಅಂದ್ರೆ ಚಟಗಳು ಭಾಳ ಆಗ್ಯವು. ಅದರಿಂದ ಆಯುಷ್ಯವನ್ನು ಕಳ್ಕೊಳಕತ್ತಾರ, ತಮ್ಮ ಜೀವನವನ್ನು ವ್ಯರ್ಥವಾಗಿ ಹಾಳು ಮಾಡಕತ್ತಾರಲ್ಲ ಅಂತಕ್ಕಂಥ ಕಳಕಳಿಯಿಂದ ಮಹಾತ್ಮರು ಇದರಿಂದ ನೀವೆಲ್ಲರೂ ಮುಕ್ತರಾಗ್ರಿ. ಮನುಷ್ಯ ಜನ್ಮ ಬಂದದ ಅಂದ್ರೆ ಮಾಡಬಾರ್ದು ಮಾಡಿ ಸತ್ತು ಹೋಗಕ್ಕಲ್ಲಪ್ಪ, ಒಂದಿಷ್ಟು ಒಳ್ಳೆ ಧರ್ಮಾಚರಣೆಯನ್ನು ಮಾಡಿ ಸಾರ್ಥಕತೆಯ ಬದುಕನ್ನು ಬದುಕ್ರಿ ಅಂತಕ್ಕಂಥ ಉಪದೇಶವನ್ನು ನಮ್ಮೆಲ್ಲರಿಗೂ ಕೊಡಲಿಕ್ಕಾಗಿ ಮಹಾತ್ಮರು ಬಹುದೂರದಿಂದ ಮಾದನಿಪ್ಪರ್ಗದಿಂದ ಗುರುವಾರ ದಿನ ಆ ಮಹಾತ್ಮರು 21ನೇ ತಾರೀಕು ಗುರುವಾರ ದಿನ ಅವರು ಬಂದು ತಮ್ಮ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ನೆನಪುಳಿಯಕತ್ತದಿಲ್ರಿ. 20ನೇ ತಾರೀಕಿನ ದಿನ ಸರೋಜಿನಿ ಅಂತಕ್ಕಂಥ ಶಿಕ್ಷಕಿಯರು ತಮ್ಮ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ, 21ನೇ ತಾರೀಕಿಗೆ ಶಿವಲಿಂಗ ಶಿವಾಚಾರ್ಯರು ಅಂತಕ್ಕಂಥ ವಿರಕ್ತ ಮಠದಿಂದ ಪೂಜ್ಯರ ಆಗಮಿಸಿ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. 22ನೇ ತಾರೀಕಿನ ದಿನ ಬಿಜಾಪುರದಿಂದ ಎನ್ ಎಂ ಬಿರಾದಾರ್ ಅಂತಕ್ಕಂಥ ಶಿಕ್ಷಕರು, ಎಷ್ಟೋ ಮಂದಿ ಸಾವಿರಾರು ಶಿಕ್ಷಣವನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ನಿಮಗೆ ಗೊತ್ತಿರ್ಬೇಕು, ಎಲ್ಲರ ಹಿಂಗೆ ಏನು ಕೋಚಿಂಗ್ ತೊಗೊಳಕ್ಕೆ ಹೋಗ್ತಿರ್ತಾರೆ ನೋಡಿ ಮಕ್ಕಳು, ನಿಮ್ಮ ಕೋಚಿಂಗ್ ತೊಗೊಳಕ್ಕೆ ಹೋಗ್ತಾರೆ IAS KAS ಅಂತ ಏನೇನು ಶಿಕ್ಷಣವನ್ನು ಪಡಿಬೇಕಂತಕ್ಕಂಥ ಆಸಕ್ತಿ ಉಳ್ಳಂಥ ಮಕ್ಕಳಿಗೆ ಎಷ್ಟೋ ಅವರು ಮಕ್ಕಳ ಎಲ್ಲೆಲ್ಲಿಂದನೋ ಇಡೀ ಕರ್ನಾಟಕದ ಸುತ್ತಮುತ್ತಲಿನ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರು ಶಿಕ್ಷಣವನ್ನು ಕುರಿತು ಮಾತಾಡಲಿಕ್ಕೆ 22ನೇ ತಾರೀಕಿನ ದಿನ ಬರ್ತಾ ಇದ್ದಾರೆ. ಅವರ ಚಾಣಕ್ಯ ಕರಿಯರ್ ಅಕಾಡೆಮಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅನಂತ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣವನ್ನು ನೀಡಿರ್ತಕ್ಕಂಥ ಮಹಾನುಭಾವಿಗಳು ಬಿಜಾಪುರದಿಂದ ಬಂದು ಶಿಕ್ಷಣ ಅಂದ್ರೆ ಏನು, ಶಿಕ್ಷಣ ಯಾಕೆ ಬೇಕು ಇವತ್ತಿನ ಮಕ್ಕಳಿಗೆ, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ಕೊಡಲಿಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳನ್ನು ತಪ್ಪಿಸ್ಕೊಳ್ಳಾರ್ದನೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಬಂದು ಯಾರ್ಯಾರು ಬರ್ತಾರ ಅವರೆಲ್ಲರನ್ನ ಸ್ವಾಗತ ಮಾಡಿಕೊಳ್ಳ್ರಿ. ಅವರ ಶ್ರೀಮುಖದಿಂದ ಬರ್ತಕ್ಕಂಥ ಒಳ್ಳೆಯ ಮಾತುಗಳನ್ನು ಕೇಳಿ ನಿಮ್ಮ ಜೀವನದೊಳಗೆ ಅವುಗಳನ್ನು ಅಳವಡಿಸಿಕೊಂಡು ಯಶಸ್ವಿ ರೀತಿಯಿಂದ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಮಾಡಿಕೊಡ್ರಿ ಅಂತ ಸಮಸ್ತ ಬೇವನೂರು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಲ್ಲಿ ಕಮಿಟಿಯವರು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳು ವಿಶೇಷ ಕಾರ್ಯಕ್ರಮಗಳು ಬಂದು ಅಂದ್ರೆ ನಿಮಗೆ ಹೇಳೋಕ್ಕಾಗಂಗಿಲ್ರಿ ನಮಗೆ. ಅದಕ್ಕೆ ಲಾಸ್ಟ್ ಹೇಳಕತ್ತೀನಿ ನೋಡ್ರಿ, ಏನಂತ ನೆನಪದ ಇಲ್ಲ, ಕುಂಭ ಬರಸ್ರಿ ಅಂತ ತಿಳಿತ್ರಿ. ಕುಂಭ ನಾಳೆ ಎಂದರ ಒಂದಿನ ಕೊಡೋದೇ ಅದಲ್ಲ, ಕೊಟ್ಟು ಬಿಡ್ರಿ ಅಂತ.
ಕೊಟ್ಟು ಬಿಡ್ರಿ, ಕಾರ್ಯಕ್ರಮ ಮಾಡಬೇಕಾಗ್ಯದ. ಈ ವರ್ಷ ಮುಗೀತಂದ್ರೆ ಮತ್ತೆ ಮುಂದಿನ ವರ್ಷ ಅವ್ರ ಗಂಡ್ಮಕ್ಳು ಅವ್ರವ್ರು ಕೊಟ್ಕೋತಾರ, ಮಾಡ್ತಾರೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಭಗವತಿಯನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿರಿ. ತಾಯಿ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು. ಅದು ಎಷ್ಟು ದೊಡ್ಡದದ ಅಂತ ಕೇಳಿದ್ರೆ ಆ ಶಕ್ತಿ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಭ್ರಮರಾಂಬಿಕೆಯ ಪೀಠನೂ ಒಂದದ. ಅಂಥ ಭಗವತಿಯನ್ನು ನಿಮ್ಮೂರೊಳಗೆ ತಂದು ಆಕೆಯ ಸ್ಥಾಪನೆ ಮಾಡ್ಕೊಳಕತ್ತೀರಿ ಅಂದ ಬಳಿಕ ನೀವು ಅಲ್ಲಿ ಇಲ್ಲಿ ದೇವರನ್ನು ಹುಡುಕಿ ರೊಕ್ಕ ಖರ್ಚು ಮಾಡಿ ಹೋಗುವ ಅವಶ್ಯಕತೆ ಇಲ್ಲ. ಒಂದು ಮಲ್ಲಿಕಾರ್ಜುನನ ಗುಡಿಗೆ ಬಂದ್ರಿ ಅಂದ್ರೆ ಎಲ್ಲ ದೇವತೆಗಳ ದರ್ಶನ, ಎಲ್ಲ ಭಗವತಿಗಳ ದರ್ಶನನೂ ಕೂಡ ಮಾಡಿದಂಥ ಶಕ್ತಿ ನಿಮ್ಮೆಲ್ಲರಿಗೂ, ಆ ಭಾಗ್ಯ ನಿಮ್ಮೆಲ್ಲರಿಗೂ ಸಿಗುತ್ತದಂತ ತಿಳ್ಕೊಂಡು ತಾವೆಲ್ಲರೂ ಆ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಿಂದ ಮಾಡ್ರಿ ಅಂತ ತಿಳಿಸ್ತಾ ನನ್ನೆರಡು ತೊದಲು ನುಡಿಗಳನ್ನು ಸದ್ಗುರುನಾಥನ ಅಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.